ಮೌರ್ಯ ಸಾಮ್ರಾಜ್ಯದ ರಾಜ ಸಾಮ್ರಾಟ್ ಅಶೋಕ್ ಯಾವತ್ತು ಅಧಿಕಾರಕ್ಕೆ ಬರ್ತಾರೋ ಅವಾಗ ಇಡೀ ದೇಶಗಳಲ್ಲಿ ಈ ಬೌದ್ಧ ಸನ್ಯಾಸಿಗಳನ್ನು ಬೌದ್ಧ ಭಿಕ್ಷುಗಳನ್ನು ಮಾಡಿ ಸ್ವಯಂ ಅಶೋಕನ ಮಗನನ್ನೇ ಬೌದ್ಧ ಸನ್ಯಾಸಿಯಾಗಿ ಮಾಡಿ ಬೌದ್ಧ ಭಿಕ್ಷುಗಳನ್ನು ಮಾಡಿ ಬೌದ್ಧ ಧರ್ಮನ ಪ್ರಚಾರ ಮಾಡಿ ರಾಯಭಾರಿಯಾಗಿ ಬಿಟ್ಟುಕೊಂಡಂತ ಅಶೋಕ ಏನಾದರೂ ರಾಜ್ಯ ಆಗಲಿಲ್ಲ ಅಂದರೆ ಬೌದ್ಧ ಧರ್ಮನ ಬಿಟ್ಟು ಅದಕ್ಕೆ ಪ್ರಸ್ತುತ ಸಮಾಜದಲ್ಲಿ ಈಗಿರ್ತಕ್ಕಂಥ ವ್ಯವಸ್ಥೆಯಲ್ಲಿ ಮೂಲ ಸಾಮ್ರಾಜ್ಯದ ಆಡಳಿತದಲ್ಲಿರ್ತಕ್ಕಂಥ ಅಂಥ ಒಂದು ಅಧಿಕಾರ ಈಗ ನಮ್ಮ ಭಾರತ ದೇಶದಲ್ಲಿ ಆಗುತ್ತೆ. ಯಾಕಂತಂದ್ರೆ ಬುದ್ಧ ಅಂದ್ರೆ ಬೆಳಕು, ಬುದ್ಧ ಅಂದ್ರೆ ಜ್ಞಾನ, ಬುದ್ಧ ಅಂದ್ರೆ ಶಾಂತಿ, ಬುದ್ಧ ಅಂದ್ರೆ ನೆಮ್ಮದಿ, ಬುದ್ಧ ಅಂದ್ರೆ ಈ ದೇಶದ ಎಲ್ಲ ಸಮಸ್ಯೆಗಳಿಗೂ ಪರಿಹಾರವೇ ಗೌತಮುಖಿ. ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ನಮಗೆ ದಟ್ಟರಲ್ಲ, ಅವ್ರು ಆಲ್ರೆಡಿ ನಮಗೆ 2 ವಾಸ್ತವಿಕ ಸತ್ಯಗಳನ್ನು ನಮ್ಮ ಮುಂದೆ ತಿಳಿದುಕೊಂಡಿದ್ದಾರೆ. ಏನು ನಾವು 2 ವಾಸ್ತವಿಕ ಸತ್ಯಗಳಿರುತ್ತೆ? ಮೊದಲನೇದಾಗಿ ನಾವು ಯಾವ ವಂಶಸ್ಥರು, ನಾವು ಯಾರು ಅನ್ನೋದನ್ನ, ಈ ದೇಶದ ರಾಜರು, ಈ ದೇಶದ ಒಡೆಯರು ನಾವು ಅನ್ನೋದನ್ನ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಕೊರೆಂಗಾವ್ ವಿಜಯೋತ್ಸವ ಮಾಡೋದ್ರ ಮುಖಾಂತರ ರಾಜ ವಂಶಸ್ಥರು ನಾವು ಅನ್ನೋದನ್ನ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ನಮಗೆ ತೋರಿಸಿದ್ರು. ನಾವು ಸಾಮ್ರಾಜ್ಯ ಅದಾದ ನಂತರ ನಾವು ಯಾರಂದ್ರೆ ನಮಗೆ ಒಂದು ಸಂಸ್ಕೃತಿ ಇದೆ ಅಂದರೆ ಗೌತಮ ಬುದ್ಧ. ಇವೆರಡೇ ನಮ್ಮ ಜೀವನ ಸತ್ಯಗಳು. ಒಂದು ನಮ್ಮ ಇತಿಹಾಸ ವಾರಸತ್ವ, ಎರಡನೇದು ನಮ್ಮ ಬೆಳಕು ಬುದ್ಧ. ಈ ಎರಡನ್ನ ನಾವು ಜೀವನದಲ್ಲಿ ಅಳವಡಿಸಿಕೊಂಡ್ರೆ ಮತ್ತು ಯಾವ ತಾರತಮ್ಯ, ಯಾವ ಅಸಮಾನತ, ಯಾವ ಅದರಿಂದ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಏನಿರುತ್ತೆ, ಬುದ್ಧ ಏನಿರುತ್ತೆ, ಬಾಬಾ ಸಾಹೇಬ್ ಅಂಬೇಡ್ಕರ್ ಏನಿರುತ್ತೆ, ಯಾವ ವ್ಯಕ್ತಿ ಹೆಂಗಿದ್ದಾರೆ ಹಂಗೆ ಸ್ವೀಕಾರ ಮಾಡೋಂತ. ನಾವು ಇವನ್ನ ನಿಮ್ಗೆ ಬದಲಾವಣೆ ಆಗುವಂತ ಯಾರು ಫೋರ್ಸ್ ಮಾಡಬಾರ್ದು, ಯಾರು ಹೇಳಿದ್ರೆ ಹಾಗೆ ಸ್ವೀಕಾರ ಮಾಡಬೇಕು. ಅದೇ ಬುದ್ಧನ ಸಂದೇಶ.